ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಶಿ ಈಸ್ ಮೈ ಫ್ರೆಂಡ್ ಸುಪ್ರಿಯಾ, ನನ್ನ ಬೆಸ್ಟ್ ಫ್ರೆಂಡ್ ಇವರು. ನಾವಿವಾಗ ನಮ್ಮ ಕಾಲೇಜ್ಗೆ ಹೋಗಿ TC ಕಲೆಕ್ಟ್ ಮಾಡ್ಕೊಳಕ್ಕಂತ ಹೋಗ್ತಾ ಇದ್ದೀವಿ. ಟೈಮ್ 11 ಗಂಟೆ ಆಗಿದೆ. ಇವಾಗ ಹೋಗೋಣ ಬನ್ನಿ. ನಾವೀಗ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀವಿ. ತುಂಬ ತಿಂಗಳುಗಳಾದ್ಮೇಲೆ ನಾವಿಬ್ಬರು ಸಿಕ್ಕಿದ್ದೀವಿ. ಸಖತ್ ಖುಷಿ ಆಗ್ತಿದೆ. ನಮ್ಮ ಕಾಲೇಜ್ನ ನಿಮಗೂ ತೋರಿಸ್ತೀನಿ. ನಮ್ಮ ಮೆಮೊರೀಸ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವಿವಾಗ NR ಸರ್ಕಲ್ಗೆ ಬಂದು ಇಳಿದಿದ್ದೀವಿ. ಹಾಸನ್ NR ಸರ್ಕಲ್ ಇದು. ಡೈಲಿ ಬಸ್ಸಲ್ಲೇ ಓಡಾಡ್ತಿರ್ತೀವಲ್ಲ, ಇವತ್ತು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನ್ ಲವ್ ನನ್ನ ಮೇಲೆ ನೋಡಿ ಗೈಸ್. ಛತ್ರಿ ತಂದು ಹಿಡಿಯೋ ಫ್ರೆಂಡ್ ಎಲ್ಲಿಂದ ಸಿಗ್ತಾರೆ? ನಾನು ಸಿಕ್ಕಿದ್ದೀನಿ. ಕಾಲೇಜ್ ಮುಗ್ದು ರಿಸಲ್ಟ್ ಬಂದಮೇಲೆ ಮತ್ತೆ ಕಾಲೇಜ್ ಕಡೆ ಹೋಗೇ ಇರಲಿಲ್ಲ. ಸೊ ಸ್ವೀಟ್ಸ್ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಸ್ವೀಟ್ ಅಂಗಡಿ ಇರೋದು ಹಳೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಲಕ್ಷ್ಮಿ ಸ್ವೀಟ್ಸ್ ಅಂತ. ಇಲ್ಲಿ ಫೇಮಸ್ ಅಂತ ಅಂದರೆ ರಸ್ಮಲೈ, ಬಟ್ ನಮಗೆ ಈ ಸತಿ ತಿನ್ನೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಸುಮ್ಮನೆ ಆದ್ವಿ. ಸಖತ್ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ನಾನು ತಿಂದು ಹೇಗಿರುತ್ತೆ ಅಂತ ನಿಮಗೂ ಹೇಳ್ತೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ. ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡಿ. ಇದು ಚರ್ಚ್ ರೋಡು. ಚರ್ಚ್ ಪಕ್ಕನೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನೋಡಿ, ಹೊಸ ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಸಖತ್ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಸ್ಪಿಟಲ್ನ. ಗೈಸ್, ನಾವು ಬಿಸಿಲಿದೆ, ನೆರಳಿಗೋಸ್ಕರ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ನಾವು ಒಂದಿನ ನಗಾಡ್ಕೊಂಡಿದ್ರೊಳಗೆ ಹೋಗೋಣ ಅಂತ ಬರ್ತಾ ಇದ್ವಿ, ಬಟ್ ವಾಚ್ಮ್ಯಾನ್ ಹಿಡಿದು ಹೊರಗೆ ಹಾಕಿದ್ರು. ಒಂದೋಡ್ತಿದ್ರು. ಗೈಸ್, ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಂತೂ ಕಡಿಮೆ ಸುತ್ತಿಲ್ಲ, ಮುಗ್ದೇ ಹೋಯ್ತು ಕೊನೆಗೂ. ಆ ಕಾರಿಡಾರ್ ನೋಡಿದ್ರೆ ಎಷ್ಟು ನೆನಪಾಗುತ್ತೆ ಗೊತ್ತಾ? ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ ಗೈಸ್, ಇದು ನಮ್ಮ ರೋಡು ನೋಡಿ. ಈ ರೋಡಲ್ಲಿ ಯಾವ ನಾಯಿನೂ ಇರಲ್ಲ, ಒಬ್ರು ಮನುಷ್ಯರು ಇರಲ್ಲ. ಬಿಕಾಸ್ ಇದು ನಮ್ಮ ರೋಡ್ ಆಗಿರೋದ್ರಿಂದ ನಾವು ಮಾತ್ರ ಇಲ್ಲಿ ಓಡಾಡಬೇಕು. ಹಿಂಗಂದ್ರೆ ಕಾಲೇಜ್ ಅವಾಗ ನಮಗೆ 10 o'clock ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ನಾವೇನು ಮಾಡ್ತಿದ್ವಿ, 9 ಅಷ್ಟೊತ್ತಿಗೆ ನಾವೇನಾದ್ರು ಬಂದರೆ ಇಬ್ಬರು ಒಟ್ಟಿಗೆ ಇದೇ ರೋಡಲ್ಲಿ ಏನಾದ್ರು ಸಿಕ್ಕಿದ್ರೆ ಅಕಸ್ಮಾತಾಗಿ ಇದೇ ರೋಡಲ್ಲಿ 10 ಸತಿ ಓಡಾಡ್ತಿದ್ವಿ. ಹೇಗೆ ಅಂದರೆ ಎಂಡ್ವರೆಗೂ ಹೋಗೋದು, ಮತ್ತೆ ಈ ಎಂಡಿಗೆ ಬರೋದು, ಈ ಎಂಡಿಂದ ಆ ಎಂಡಿಗೆ ಹೋಗೋದು, ಆ ಎಂಡಿಂದ ಈ ಎಂಡಿಗೆ ಬರೋದು. ಇದೇ ಕೆಲಸ ನಾವು ಮಾಡ್ತಾ ಇದ್ದಿದ್ದು. ಅವಾಗ ಮಾತ್ರ ಲೈಫ್ ಸಖತ್ತಾಗಿತ್ತು. ಏನು ಒಬ್ರಿಗೊಬ್ರು ಕಾಯ್ಕೊಂಡು, ನಾನು ಬೇಗ ಬಂದರೆ ಸುಪ್ರೀಂ ಕಾಯ್ತಿದ್ದೆ, ಸುಪ್ರಿಯಾ ಬೇಗ ಬಂದರೆ ನನಗೆ ಕಾಯ್ತಾ ಇದ್ರು. ಎಷ್ಟು ಪೀಸ್ ಆಗಿದೆ ನೋಡಿ ನೀವೇ ಈ ರೋಡು. ತುಂಬ ಮಿಸ್ ಮಾಡ್ಕೋತೀವಿ. ಸಖತ್ತು ಓಡಾಡಿದ್ದೀವಿ ಈ ರೋಡಲ್ಲಿ. ತುಂಬ ಮೆಮೊರೀಸ್ ಇದೆ. ಪ್ರಿಯಾಂಕನ್ ಜೊತೆನೂ ಇದೆ, ಸುಪ್ರೀನ್ ಜೊತೆನೂ ಇದೆ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ನಿಮಗೆ ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಎಲ್ಲರನ್ನೂ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಎಂಡರ್ಗೂ ನೋಡಿ. ವರ್ಜಿನ್ ಕ್ವಾರ್ಟರ್ಸು, ತುಂಬ ಜನ ಇರಲ್ಲ ಇಲ್ಲಿ, ಪೊಲೀಸ್ಗಳು ಸಹ ಇರ್ತಾರೆ. ನಾವು ಈ ರೋಡಿಗೆ ಬಂದಾಗೆಲ್ಲ ಸ್ನ್ಯಾಪ್ ಹಾಕೋದ್ರಲ್ಲೇ ಇರ್ತಿದ್ವಿ. ನಮ್ಮ ಸ್ನ್ಯಾಪ್ ಹಾಕೋದು ನೋಡಿ ನೋಡಿ ಪೊಲೀಸವ್ರು ಬೈದು ಕಳಿಸೋರು. ನಾವು ಬೈಸ್ಕೊಂಡು ಅವ್ರು ಬೈದ ತಕ್ಷಣ ನಮಗೇನು ಬೇಜಾರಾಗ್ತಿರ್ಲಿಲ್ಲ, ಸುಮ್ಮನೆ ಹೋಗ್ತಾ ಇದ್ವಿ. ಒಂಥರ ಖುಷಿ ಆಗ್ತಿದೆ ನಮ್ಮ ಕಾಲೇಜ್ಗೆ ಹೋಗ್ತಿದ್ದೀವಿ ಅಂತ. ತಿಂಡಿ ಆಯ್ತಾ, ಊಟ ಆಯ್ತಾ ಅನ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದು. ಸುಂದರವಾದ ಕಾಲೇಜು. ಇಲ್ಲೆಲ್ಲ ಫಸ್ಟು ಗಿಡಗಳು ಜಾಸ್ತಿ ಇದ್ವು, ಇವಾಗ ಕಟ್ ಮಾಡಿಬಿಟ್ಟಿದ್ದಾರೆ. ಬರೀ ಕಸನೇ ತುಂಬಿದ್ದಾರೆ. ಬಟ್ ಅವಾಗ ಇಷ್ಟೊಂದು ಕಸ ಇರಲಿಲ್ಲ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ. ಹಂಗಂತ ನಾವು ಕಸ ಆಯ್ತಿರ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಕಾಲೇಜ್. ಎಂ ಕೃಷ್ಣ PU ಕಾಲೇಜ್, NDRK ಇನ್ಸ್ಟಿಟ್ಯೂಷನ್. ಯಾರು ಹೋಗ್ಬಾರ್ದು ಅಂತ ಈ ತರ ಹಾಕ್ತಾರೆ, ಆದ್ರೂ ನಾವು ಬಿಡಲ್ಲ, ನೆಗ್ದೋಗ್ತೀವಿ. ಅದಕ್ಕೆ ಇವಾಗ ತೆಗ್ದಾಕ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಹಾರಿ ಯಾರೊಬ್ರು ಬೀಳ್ತಾರೆ ಅಂತ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದಕ್ಕಿಂತ ಹೈಟಲ್ಲಿ ಹಾಕಿದ್ರು. ಇದು ರೈಲ್ವೇಸ್ದೇನೋ ನೋಡಿ ಗೈಸ್. ಇಲ್ಲಿ ಫಸ್ಟ್ ಗಾಡಿಗಳನ್ನ ನುಗ್ಗಿಸ್ತಾರೆ. ಸೊ ಇದನ್ನ ಇಟ್ಟಿದ್ದಾರೆ, ನಾವು ದಾಟ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲೆಲ್ಲ ಗಾಡಿ ನಿಲ್ಲಿಸ್ತಿದ್ರು ಫಸ್ಟ್. ಇದು NDRK ಹಾಸ್ಟೆಲ್ಲೇ, ಬಾಯ್ಸ್ ಹಾಸ್ಟೆಲ್ ಇದು. ಇನ್ನೊಂದು ಸ್ವಲ್ಪ ಒಳಗಡೆ ರೋಡಲ್ಲಿ ಗರ್ಲ್ಸ್ ಹಾಸ್ಟೆಲ್ ಸಹ ಇದೆ. ಇವತ್ತೇ ರೋಡ್ ಇಲ್ಲೂ ಪಕ್ಕನೇ ಬಂದಿದ್ದೀವಿ.
ಇವರು ನಮ್ಮ ಶ್ರುತಿ ಮ್ಯಾಮ್ ಬಿಸ್ನೆಸ್ ಮತ್ತು ಅಕೌಂಟ್ಸ್ನ ಹ್ಯಾಂಡಲ್ ಮಾಡ್ತಾಯಿದ್ರು. ಇವರು ಅಕ್ಸಿನಿ ಮ್ಯಾಮ್, ಇವರಷ್ಟು ಕೂಲಾಗಿ ಕ್ಯೂಟಾಗಿರೋ ಕ್ಲರ್ಕ್ ಇನ್ಯಾವ ಕಾಲೇಜಲ್ಲೂ ಸಿಗಲ್ಲ. ಅವರಿಗೆ ಎಷ್ಟೇ ಪ್ರೆಷರ್ ಇದ್ದರೂ ನಮ್ಮ ಹತ್ರ ತುಂಬ ಕೂಲಾಗಿ ಮಾತಾಡೋರು. ಇವರು ಪೂಜಿತಾ ಮ್ಯಾಮ್ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಹ್ಯಾಂಡಲ್ ಮಾಡ್ತಾರೆ. ಇವರು ರೂಪಾ ಆಂಟಿ, ಇವರು ಎಲ್ಲರೂ ನನ್ನ ಹಾರ್ಟ್ ಫೇವ್ರೇಟ್ ಅಂತಲೇ ಹೇಳ್ತೀನಿ. ಆಗಿದೆ ಟೈಮು. ನಾವಂತೂ ಗಡಿಯಾರನ ಓಡಿಸಿ ಇಡ್ತಾ ಇದ್ವಿ 10 ನಿಮಿಷ ಮುಂದಕ್ಕೆ. ಎಲ್ಲರಿಗೂ ಸ್ವೀಟ್ ಕೊಟ್ಟು ಹುಡುಗಿನೇ ತಿಂತಾ ಇದೆ. ನಾವೀಗ ರೂಮಲ್ಲಿ ಇಂಗ್ಲೀಷ್ ಕ್ಲಾಸಿಗೆ ಒಂದ್ಸತಿ ಮತ್ತು CS ಕ್ಲಾಸಿಗೆ ಒಂದ್ಸತಿ ಕೂತಿದ್ವಿ. ಸಪತ್ತಾಗಿದ್ದ ಮೆಮೊರೀಸು. ನಾವು ಯಾವಾಗಲೂ ಕೂರ್ತಾ ಇದ್ದಿದ್ದು ಈ ಪ್ಲೇಸಲ್ಲೇ ಗೈಸ್. ಓದ್ಕೊಳ್ಳೋದು ಮಾತ್ರ ಅಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ವಿ. ಇಲ್ಲಿ ಪ್ರಿಯಾಂಕಾ, ಇಲ್ಲಿ ಸುಪ್ಪಿ, ಅಲ್ಲಿ ನಾನು, 3 ಜನಕ್ಕೂ ಲಾಸ್ಟ್ ಬೆಂಚೇ ಬೇಕು. ಇದೇ ನಮ್ಮ ಕ್ಲಾಸ್ ರೂಮ್. ಎಷ್ಟು ಮೆಮೊರೀಸ್ ಇದೆ ಅಂದರೆ ಈ ಕ್ಲಾಸ್ ರೂಮಲ್ಲಿ, ಅಪ್ಪ ದೇವ್ರೆ. ಮುಂದೆ ಕೂತಿದ್ದೀವಿ. ಈ ವಾಶ್ರೂಮ್ನ ಅವಾಗ ಈ ಥರ ಹಾರಿ ಮುಟ್ತಾ ಇದೆ. ಇಲ್ಲೂ ಒಂದಷ್ಟು ಮೆಮೊರೀಸ್ ಇದೆ. ಈ ಮನೆ ಗೃಹಪ್ರವೇಶ ನಡೀತಾ ಇತ್ತು ನಾವು ಫಸ್ಟ್ ಇಯರಲ್ಲಿ ಇದ್ದಾಗ. ಬಜ್ಜಿ ಅವ್ರು ಕೊಡೋಣ ಅಂತ ಟ್ರೈ ಮಾಡ್ತಿದ್ರು. ನೋಡಿ ಗೈಸ್, ನಮ್ಮ ಕಾಲೇಜ್ ಎಷ್ಟು ಜೈಲು ಅಂತ. ನಾವು ಎಲ್ಲಿಂದನೂ ಹಾರ್ಗಿರೆಲ್ಲ ಹೋಗೋಕ್ಕಾಗಲ್ಲ, ತುಂಬ ಸ್ಟ್ರಿಕ್ಟ್ ಈ ಕಾಲೇಜು. ಆದರೂ ಈ ಸಂಧಿಯಲ್ಲಿ ನಾವೆಲ್ಲರನ್ನೂ ಮಾತಾಡಿಸ್ತಿದ್ವಿ. ಈ ಮನೆಯವ್ರನ್ನೂ ಮಾತಾಡಿಸ್ತಿದ್ವಿ, ಈ ಕಡೆ ಮನೆಯವ್ರನ್ನೂ ಮಾತಾಡಿಸ್ತಾ ಇದ್ವಿ. ಆಂಟಿಕಲ್ ಅಂತೂ ಮುರಿದೋಗ್ಬಿಟ್ಟು ಪೈಪ್ ತಗೊಂಡು ಕೆಳಗಡೆ ಇರೋದು ಬಾಯ್ಸ್ ವಾಶ್ರೂಮು. ಪೈಪ್ ಹಾಕಿ ನೀರು ಹಾಕ್ತಾ ಇದ್ವಿ. ಈ ಸಿಂಕಿಂದ ಕನೆಕ್ಟ್ ಮಾಡೋದು, ಅವ್ರಿಗೆ ಮತ್ತೆ ಪೈಪ್ ಹಾಕಿ ನೀರು ಹಾಕೋದು. ಲಾಸ್ಟಿಗೆ ಸರ್ಗಳು ಬಂದು ಬೈಯೋ ಥರ ಆಗ್ಬೋದು. ಟೀಚರ್ಸ್ ವಾಶ್ರೂಮಿಗೆ ಬಂದು ಕರ್ಕೊಂಡು ಹೋಗೋ ರೇಂಜಲ್ಲಿ ಆಗಿತ್ತು ನಮ್ಮ ಪರಿಸ್ಥಿತಿ. ಕ್ಲಾಸ್ ಕೇಳೋಕ್ಕಾಗಲ್ಲ ಅಂದಾಗೆಲ್ಲ ನಾವು ಇಲ್ಲೇ ಕೂರ್ತಾ ಇದ್ದಿದ್ದು. ವಾಶ್ರೂಮ್ಗಂತ ಬರ್ತಿದ್ವಿ, ವಾಶ್ರೂಮಿಗೆ ಮಾತ್ರ ಹೋಗ್ತಿರ್ಲಿಲ್ಲ. ಆರಾಮಾಗಿ ಇಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. ಸೈನ್ಸ್ ಗರ್ಲ್ಸು ನಾವು ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಆದರೆ ಇವಾಗ ಯಾವುದೂ ಇಲ್ಲ. ಈ ಕಾರಿಡಾರಲ್ಲಿ ನಾನು ಪ್ರಿಯಾಂಕಾ ಕಡಿಮೆ ಡ್ಯಾನ್ಸ್ ಮಾಡಿಲ್ಲ. ಇಂಗ್ಲೀಷ್ ಸರ್ಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಇನ್ನೂ ಕ್ಲಾಸ್ ರೂಮಲ್ಲೇ ಇದ್ದಾರೆ. ಹೀಗೆ ಇಟ್ಕೊಂಡಿರ್ತೀನಿ. ಆ ಕ್ಲಾಸ್ ಬಿಟ್ಟರು ನೋಡಿ, ಕಾಮರ್ಸ್ ಕ್ಲಾಸ್ ಬಿಟ್ಟರು. ನಮ್ಮ ಜೂನಿಯರ್ಸ್ ಹೇಗೆ ಬರ್ತಾರೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ನಮ್ಮ ಸರ್ ಯಾವಾಗಲೂ ಹಿಂಗೇನೆ, ಕ್ಲಾಸ್ ಟೈಮಿಂಗ್ಸ್ ಮುಗ್ದಿದ್ರು ಬೇಗ ಬಿಡಲ್ಲ. ಯಾರದು? ಕುತ್ಕೊಳ್ಳಿ, ನಾವು ಎದೋಗೋದು ಬೇಡ, ಹೆಂಗೆ ಬರ್ತವೆ ನೋಡೋಣ. ಮಾಡೋದು ನಮ್ಮ ಜೂನಿಯರ್ಸಿಗೆ ನಾಚಿಕೆ ಆಗೋಯ್ತು. ಹಾಯ್ ಗೈಸ್, ಚೆನ್ನಾಗಿದ್ದೀವಿ. ಹಾಯ್ ಮಾಜಾ, ಇವನು ಮಾತಾಡಿಸ್ತಾ ಇಲ್ಲ. ಸ್ವೀಟ್ ಎಲ್ಲಿ ಅಂತ ಬಂದವನೇ. ಇವ್ರು ನಮ್ಮ ಇಂಗ್ಲೀಷ್ ಲೆಕ್ಚರರ್ ಗಗನ್ ಸರ್. ಹಾಯ್ ಹಾಯ್, ಸೆಕೆಂಡ್ ಇಯರ್ ಸಪ್ಪ ಇವಾಗ. ಚೆನ್ನಾಗಿದ್ಯಾ? ಏನಾಯ್ತಾ?
ಏನು ಮಾಡಬೇಕು? ಎಲ್ಲಿ ನಿನ್ನ ಅಕೌಂಟ್ ಹೇಳು. ಗೈಸ್ ಎಲ್ಲರೂ ಪ್ರೀತುಗೌಡ ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಬಿಡಿ. ನೋಡಿ ಗೈಸ್ ಇವರೆಲ್ಲ ನಮ್ಮ ಜೂನಿಯರ್ಸ್. ಕೂದಲು ಕಟ್ ಮಾಡಿಸ್ಬಿಟ್ಟಿದ್ಯಾ? ಯೂನಿಫಾರ್ಮ್ ಹಾಕಿಲ್ಲ? ನೀನ್ ಬರ್ಡೆ ಇವತ್ತು ಹಬ್ಬ. ಗೈಸ್ ಇವ್ರು ನನ್ನ ಫೇವ್ರೇಟ್ ಜೂನಿಯರ್. ಈ ಬೆಂಚಿಗೆ ಅನ್ನ ತಳ್ತವನೆ ನೋಡಿ ಗೈಸ್. ಈ ತರ ನಮ್ಮ ಕಾಲೇಜಲ್ಲಿ ಇವ್ರ ಬೆಂಚ್ ಎಲ್ಲ ಹಾಳು ಮಾಡ್ಬಿಟ್ಟು ಅವ್ನ ಬೆಂಚ್ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡವನೆ. ಸೀನಿಯರ್ಸಿಗೆ ಮರ್ಯಾದೆ ಹಿಂಗ್ ಕೊಡ್ತಾರ. ಬಾಯ್ ಬಾಯ್ ಬಾಯ್. ಏಯ್ ತಗ್ಯ. ವ್ಲಾಗ್ಸ್ ಹಾಯ್. ಇಲ್ಲ ಇವನೊಂದಿನ ಮಿಸ್ಸಿಗೆ ಹೊಡ್ದಿದ್ದ. ನೀನೇ ತಾನೆ ಶಿವ ಮ್ಯಾಮಿಗೆ. ಬಾಯ್ ಕಣೋ. ಬಾಯ್ ಬಾಯ್. ಕಾಲೇಜಿಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು. ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಕಾಲೇಜಿಗೆ ಬರ್ಬೇಕಾದ್ರೆ ಇದ್ದಷ್ಟು ಖುಷಿ ಹೋಗ್ಬೇಕಾರಿಲ್ಲ ಅಲ್ವಾ. ಇದು ಹಾಸನ್ NR ಸರ್ಕಲ್ಲು. ಯಾರೆಲ್ಲ 10th ಮುಗಿಸಿ PUಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ದಯವಿಟ್ಟು ಎಂ ಕೃಷ್ಣ PU ಕಾಲೇಜ್ಗೆ ಅಡ್ಮಿಷನ್ ಆಗಿ. ತುಂಬ ಚೆನ್ನಾಗಿದೆ ಎಜುಕೇಷನ್. ಸೈನ್ಸ್, ಕಾಮರ್ಸ್, ನಿಮಗೆ ಯಾವ ಕೋರ್ಸ್ ಬೇಕೋ ಅದಿದೆ, ಯಾವ ಕಾಂಬಿನೇಷನ್ ಇದೋ ನಿಮ್ಗೆ ಅದೇ ಸಿಗುತ್ತೆ. ಹಾಗೆ ನೀವು ಡಿಗ್ರಿಗೂ ಸರ್ಚ್ ಮಾಡ್ತಿದ್ದೀರಾ ಅಂದರೆ NDRK ಇನ್ಸ್ಟಿಟ್ಯೂಷನ್ನೇ ಇದೆ. NDRK ಇನ್ಸ್ಟಿಟ್ಯೂಷನಲ್ಲಿ BEd, ನರ್ಸಿಂಗ್ ಎಲ್ಲ ಸಹ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗೆ ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ ಕಾಲೇಜಲ್ಲಿ ನನ್ನ ಜೂನಿಯರ್ಸ್ ಜೊತೆ. ಇವರೆಲ್ಲರೂ ನನ್ನ ಫೇವ್ರೆಟ್ ಜೂನಿಯರ್ಸ್ ಅಂತಲೇ ಹೇಳ್ಬೋದು. ನಾವು ಕಾಮರ್ಸ್ ಓದಿದ್ರು ಇಲ್ಲಿ ಕಾಮರ್ಸ್ ಸೈನ್ಸ್ ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಈಕ್ವಲ್ ಅಂತಲೇ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ಇದು ನನ್ನ ಬ್ಯಾಚ್ 2022 to 2024. ಇವರೆಲ್ಲ ನಮ್ಮ ಲೆಕ್ಚರ್ಸ್. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ನನ್ನ ಕಾಲೇಜ್ ಜರ್ನಿ ಅಂತೂ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಹಾಗೆ ಏನಾದರೂ ಸಜೆಷನ್ಸ್ ಕೊಡೋದಿದ್ದರೆ ದಯವಿಟ್ಟು ಕೊಡಿ. ಐ ವಿಲ್ ರಿಸೀವ್ ಯುವರ್ ಸಜೆಷನ್ಸ್. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ.